ಎಲ್ಲ ಇವಾಗ ಎಲ್ಲರೂ ಸೇರ್ಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಮೈಸೂರಲ್ಲಿ ಏನಾದ್ರು ಇದ್ಮೇಲೆ ಮೈಸೂರಲ್ಲಿ ಗಾಡಿ ತಾಂಡ್ಮೇಲೆ ಫಸ್ಟ್ ಹೋಗ್ಬೇಕಾಗಿರೋದೇ ಬೆಟ್ಟಕ್ಕೆ. ಮತ್ತೆ ಇನ್ನೊಂದು ನನ್ನ ಮನದಾಳದ ಮಾತು ಹೇಳ್ಬೇಕು ಏನು ಅಂತಂದ್ರೆ, ಇದು ನನಗೆ ತುಂಬಾ ಸ್ಪೆಷಲ್ ಗುರು. ತುಂಬಾ ಅಂದ್ರೆ ತುಂಬಾ 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 ಸ್ಪೆಷಲ್. ಯಾಕೆ ಅಂತಂದ್ರೆ ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮು ಒಂದು ಹೊಸ ಗಾಡಿ ಅಂತ ತಗೋತಾ ಇರೋದು. ಹೊಸ ಗಾಡಿ ಅಂದ್ರೆ ಆ ಫೀಲ್ ಇರುತ್ತಲ್ಲ, ಶೋರೂಮ್ ಒಳಗಡೆ ಆ ಕೆಂಪು ಕಲರ್ ಬಟ್ಟೆ ಹಾಕಿರೋದನ್ನ ಎಳ್ದು ಹೊಸ ಗಾಡಿ ಅಂತ ಅದ್ರ ಮೇಲತ್ತಿ ಆ ಖುಷಿ ಪಟ್ಟು. ನನ್ನ ಹತ್ರ ಇದಕ್ಕಿಂತ ಮುಂಚೆ 2 ಗಾಡಿ ಇತ್ತು, ಅಲ್ಲ 3 ಗಾಡಿ ಐತೆ. ಫಸ್ಟ್ನೇದು NS 200 ಸೆಕೆಂಡ್ಸ್ ಅಲ್ಲಿ ತಾಂಡಿದ್ದು ಅದನ್ನು. ಅದಾದ್ಮೇಲೆ ಒಂದು ಸ್ಪ್ಲೆಂಡರ್ ಐತೆ, ಅದು ಎಷ್ಟನೇ ಓನರ್ ಅಂತಾನೆ ಗೊತ್ತಿಲ್ಲ ಅದು ಅಂದ್ರೆ ಸುಮ್ನೆ ಲೋಕಲ್ ಓಡಾಡಕ್ ಮಡಿಕೊಂಡಿರೋದು. ಅದನ್ನ ಬಿಟ್ರೆ ಇವಾಗ ರೀಸೆಂಟ್ ಆಗಿ ತಗೊಂಡಿದ್ದು ಹೋಂಡಾ CBR 250R. ಅದೊಂಥರ ಲೆಜೆಂಡ್ರಿ ಗಾಡಿ ಗುರು. ಅದು ಲೆಜೆಂಡ್ರಿ ಜೊತೆಗೆ ಅದೊಂಥರ ಸಖತ್ತು ಡೆಲಿಕೇಟ್ ಬೇಬಿ ಅನ್ಬೋದು ಅದನ್ನ. ಏಕೆ ಅಂದ್ರೆ ಅದು ಒಂದೊಂದಲ್ಲ ತಲೆನೋವು ಹೋದ್ರದು ಯಾವತ್ತು. ಅದ್ರ ಪಾರ್ಟ್ಸ್ ಅಷ್ಟು ಈಸಿಯಾಗಿ ಅವೈಲಬಿಲಿಟಿ ಇಲ್ವೇ ಇಲ್ಲ. ಸಖತ್ ಕಷ್ಟ ಆದ್ರೂ ಪಾರ್ಟ್ಸ್ ಸಿಗ್ಬೇಕು ಅಂತಂದ್ರೆ ಅದಿತ್ತು. ನಾನು ಇದನ್ನ ಯಾಕೆ ತಗೊಂಡಿದ್ದು ಅಂತಂದ್ರೆ, ನನಗೆ ಈ ಅಡ್ವೆಂಚರ್ ಬೈಕ್ ಓಡಿಸ್ಬೇಕು ಅಂತ ಆಸೆ ಹುಟ್ಬಿಡ್ತು. ಯಾಕೆ ಅಂತಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಅವನೇ ಗುರು ಅಂತ, ಇನ್ನೇನ್ ಬರ್ತಾನ ಅವನು. ಇನ್ನೇನು ಸಾಯಂಕಾಲ ಅವ್ರಿಗೆ ಬೆಂಗಳೂರಲ್ಲಿ ಅವ್ರೆ KTM 390 ಅಡ್ವೆಂಚರ್ S ತಗೊಂಡ್ಬಿಟ್ಟ. ಅದನ್ನ ಓಡಿಸ್ದಾಗ್ಲಿಂದ ಅಂತೂ ಗುರು ಆ ಅಡ್ವೆಂಚರ್ ಗಾಡಿ ಮೇಲೆ ಒಂಥರ ಸಖತ್ತು ಮನ್ಸಾಗ್ಬಿಡುತ್ತೆ. ಆ ಸಸ್ಪೆನ್ಷನ್ ಕುಣಿತಾ ಇರುತ್ತೆ, ಆ ರಿಲ್ಯಾಕ್ಸ್ಡ್ ಫೀಲ್ ಓಡಿಸುವಾಗ ಅದೆಲ್ಲ ಮಜಾನೇ ಬೇರೆ. ಅಡ್ವೆಂಚರ್ ಗಾಡಿ ಓಡಿಸಿದ್ರೆ ಒಂದ್ಸರಿ, ಅದನ್ನ ಬಿಟ್ಟು ಬೇರೆ ಗಾಡಿ ಓಡ್ಸಕ್ ಮನ್ಸ್ ಬರಲ್ಲ ಅವಾಗ. ಮತ್ ಯಾಕೆ ನೀನು ಅಡ್ವೆಂಚರ್ ತಗೋದಿತ್ತಲ್ಲ KTM ಅಡ್ವೆಂಚರ್ ಅಂತ ಅನ್ಬೋದು. ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇರ್ಲಿಲ್ಲ. ನಮ್ಮ ಬಜೆಟ್ ಅಲ್ಲಿ ಯಾವ್ದು ಒಂದು ಅಡ್ವೆಂಚರ್ ಆಫ್ ರೋಡಿಂಗ್ ಗಾಡಿ ಸಿಗುತ್ತೆ ಅಂತಂದ್ರೆ ಒನ್ ಅಂಡ್ ಓನ್ಲಿ ಆಪ್ಷನ್ ಎಕ್ಸ್ಪಲ್ಸ್. ಅದ್ರಲ್ಲೂ ಎಕ್ಸ್ಪಲ್ಸ್ 210 ಬೇರೆ ಬಿಟ್ರು ಹೊಸದಾಗಿ ಇನ್ನೊಂದು ಗೇರ್ ಎಕ್ಸ್ಟ್ರಾ ಹಾಕಿದ್ರು, 6ನೇ ಗೇರು. ಅದ್ರ ಜೊತೆಗೆ ಲಿಕ್ವಿಡ್ ಕೂಲ್ಡ್ ಬೇರೆ ಬಿಟ್ರು. ಇವೆರಡರಿಂದ ಈ ಗಾಡಿಯ ಒಂದು ಎಬಿಲಿಟಿ ಜಾಸ್ತಿ ಆಯ್ತು, ಆಫ್ ರೋಡಿಂಗ್ ಅಲ್ಲಾಗ್ಲಿ ಟೂರಿಂಗ್ ಅಲ್ಲಾಗ್ಲಿ. ಅದಕ್ಕೋಸ್ಕರ ಅಂತ ಎಕ್ಸ್ಪಲ್ಸ್ 210 ಚೂಸ್ ಮಾಡಿದ್ದು. ಬನ್ನಿ ಇವಾಗ ಹೇಳಿದ್ದೆಲ್ಲ ಮಾತುಕತೆ ಆಡಿದ್ದೆಲ್ಲ ಮುಗೀತು. ಇವಾಗ ಬೆಟ್ಟಕ್ಕೆ ಹೋಗೋಣ. ಗಾಡಿ ಕೆಚ್ಚಂಗಿಲ್ಲ, ಜಸ್ಟ್ ಇನ್ನು 14 ಕಿಲೋಮೀಟರ್ ಅಷ್ಟೇ ಓಡಿರೋದ್ ಗಾಡಿ. ನೋಡ್ರಿ ಇಲ್ಲಿ ಹುಡುಗರು, ಬಿಸಿ ರಕ್ತದ ಹುಡುಗರು ಹೆಂಗ್ ಕೆಚ್ತವ್ರ ಗಾಡಿ ನೋಡ್ರಿ. ನಾವ್ ಹಂಗೆಲ್ಲ ಹೋಗ್ಬಾರ್ದು. 6ನೇ ಗೇರ್ಗೆ ಹಾಕ್ಬಿಟ್ಟು ನೆಮ್ಮದಿಯಾಗಿ ಹೋಯ್ತಾ ಇರ್ಬೇಕು. ಯಾಕೆ ಅಂದ್ರೆ ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ಮತ್ತೆ ಇನ್ನೊಂದು ಮಿರರ್ ಅಲ್ಲಿ ಕಾಣಿಸ್ತಾ ಇರ್ಬೋದು, ಇನ್ನೊಂದು ಎಕ್ಸ್ಪಲ್ಸ್ 210 ಕಾಣಿಸ್ತಾ ಐತೆ. ಅದು ನನ್ನ ಜೊತೆನೆ ಡೆಲಿವರಿ ತಗೊಂಡಿದ್ದು. ಏನಪ್ಪ ಕತೆ ಅಂತಂದ್ರೆ, ನಾನು ಕನ್ಫರ್ಮ್ ಆಗಿದ್ದೆ ಎಕ್ಸ್ಪಲ್ಸ್ ಸಾಂಬಿಡ್ಬೇಕು 210 ಅಂತ ಹೊಸದು. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ದಿನ ಇತ್ತು ತಗೊಳಕ್ಕೆ, ಇನ್ನೊಂದು 5 ದಿನ ಇತ್ತು. ಆ ಗ್ಯಾಪ್ ಅಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡು ಯಾರಪ್ಪ ಅಂತಂದ್ರೆ ಶಾಸ್ತ್ರಿ ಸಡನ್ ಆಗಿ ಜೊತೆಗೆ ಗಾಡಿ ತಗೊಂಡಿದ್ದು. ಇನ್ನೊಂದು ನೋಡ್ಕೊಂಡು ಇಬ್ರು ಒಂದೇ ದಿನ ಡೆಲಿವರಿ ತಗೊಂಡಿದ್ದು ಗಾಡಿನ. ಆದ್ರೂ ಇಬ್ರು ಫ್ರೆಂಡ್ಸ್ ಒಂದೇ ಸರಿ ಗಾಡಿ ಡೆಲಿವರಿ ತಗೊಳ್ಳೋ ಫೀಲಿಂಗು ಅದು ಹೇಳಕ್ಕಾಗಲ್ಲ. ಅದು ಸೌಂಡ್ 2 ಪಕ್ಕದಲ್ಲಿ ಹೋಯ್ತಿರೋದಕ್ಕೆ ಗಾಡಿ ಹ್ಯಾಂಡ್ಲಿಂಗ್ ಅಂತೂ ಕ್ರೇಜಿ ಗುರು. ಹೆಂಗಾದ್ರೂ ನುಲ್ಚಾಡ್ಕೊಂಡು ಹೋಗ್ಬಿಡ್ಬೋದು. ಸಿಟಿ ಒಳಗಡೆನೂ ಸಹಿ, ಹೈವೇಗೂ ಸಹಿ, ಆಫ್ ರೋಡಿಂಗಿಗೂ ಸಹಿ ಸಕ್ಕದಾಗಿ ಮಾಡೋರ್ ಗಾಡಿ. ಅರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಗಳು ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ಆಗ್ಲಿ ಎಲ್ಲಾ ಕಡೆ ನೋಡ್ತಾ ಇದೀವಿ. ಅದೇ ಕರೆಕ್ಟ್ ಆಗಿ ಶೋರೂಮ್ ಹತ್ರ ಹೋಗಿ ಏನಾರು ಆದ್ರೆ ವಾರಂಟಿಗಳು ಕರೆಕ್ಟ್ ಆಗಿ ಕ್ಲೈಮ್ ಮಾಡಿಸ್ಕೊಬೇಕಷ್ಟೇನೆ. ಆಹಾ ಆ ಹಂಪ್ಗಳು ಹತ್ತಿಳಿತಾ ಇರೋದು ನೋಡ್ರಿ ಎಕ್ಸ್ಪಲ್ಸ್ ತಾಂಡ್ಮೇಲೆ ಅವೆಲ್ಲ ಆಟೋಗಳು. ಹಂಪ್ ಅಂದಾಗ ಎದೋಳೋದು, ಹಂಪಿಗೆ ಬ್ರೇಕ್ ಹೊಡಿದಲ್ಲಿ ಹಂಗೆ ಹೋಗೋದು. ಸೌಂಡ್ ಒಳ್ಳೆ ಬೇಸಿ ಆಗೈತೆ ಗುರು. ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಸೌಂಡ್ ಸಕ್ಕದಾಗ ಕೊಟ್ಟಿರೋದು ಅಂತಂದ್ರೆ ಈಗಿಂದು ಗಾಡಿಗಳಲ್ಲಿ ಎಕ್ಸ್ಪಲ್ಸ್ ಇರ್ಬೇಕು. ಸಕ್ಕದಾಗೈತೆ ಸೌಂಡ್. ಮಾತ್ರ ಗಾಡಿ ಒಂಚೂರು ಎಳ್ದ್ಬಿಟ್ಟು ಒಂದು ಸಿಗ್ನಲ್ ಅಲ್ಲಿ ಸ್ಟಾಪ್ ಮಾಡಿ, ಆ ಸಿಗ್ನಲ್ ಅಲ್ಲಿ ಸುಮ್ನೆ ಬಿಟ್ಟಿದ ಗೈಡ್ಲಿಂಗ್ ಅಲ್ಲಿ ಗಾಡಿನ ಆ ಎಕ್ಸಾಸ್ಟ್ ನೋಟ್ ಐತಲ್ಲ ಸಕ್ಕದಾಗೈತೆ ಮಾತ್ರ. ಅಲ್ಲಿಂದ ವ್ಲಾಗ್ ಮಾಡ್ಕೊಂಡ್ಬಿಟ್ಟು ಕುಣಿಗಲ್ಲಿಂದ ಚಾರ್ಜೇ ಇಲ್ಲ. ಇದ್ರಲ್ಲಿ ಅಡ್ವೆಂಚರ್ ಕಾಮನ್ ಅವರು ತಗೊಂಡ್ಬಿಟ್ಟಿದ್ರೆ 3 ಬ್ಯಾಟ್ರಿ ಬರೋದು. ಒಂದ್ ಬ್ಯಾಟ್ರಿ ಖಾಲಿ ಆಗ್ತಿದಂಗೆ ಇನ್ನೊಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಟಕ ಅಂತ ಆಟ ಆಡ್ಬೋದಿತ್ತು. ಆದ್ರೆ ನಾವು ತಗೊಂಡಿದ್ದು ನಾರ್ಮಲ್ ಕಾಂಬೋ, ಒಂದೇ ಬ್ಯಾಟ್ರಿ ಬರೋದು, ಸಿಂಗಲ್ ಬ್ಯಾಟ್ರಿ. ಏನು ಮಾಡಕ್ಕಾಗಲ್ಲ. ಮಳೆ ಬಂದು ನಿಂತೈತೆ. ಹೊಸ ಗಾಡಿಲಿ ಬೆಟ್ಟ ಹತ್ತಿಸ್ತಾ ಇದ್ರೆ ಆರಾಮಾಗಿ ಒಂದು ಸ್ಲೋ ಸ್ಪೀಡ್ ಅಲ್ಲಿ ಮಜಾ ಗುರು. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನನ್ ಗಾಡಿ ಹಳೆ ಗಾಡಿ ಇದ್ದಿದ್ದ ಮಾರ್ಬಿಟ್ಟು ಈ ಗಾಡಿ ತಗೊಂಡಿದೀನಿ ಅಂತ ನಮ್ ಮನೆಯಲ್ಲಿ ಗೊತ್ತಿಲ್ಲ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ನಮ್ ಮನೆಯವ್ರಿಗೆ ಗೊತ್ತಿಲ್ಲ ನಾನು ಈ ಹೊಸ ಗಾಡಿ ತಗೊಂಡಿರೋದು. ನಾಳೆ ಇವತ್ತು ಹೋಗಕ್ಕಲ್ಲ ಮನೆಗೆ. ಎಷ್ಟೊಂದ್ ಜನ ಎಲ್ಲ ಫ್ರೆಂಡ್ಸ್ ಬರ್ತಾರಲ್ಲ, ಹತ್ರ ಒಂದ್ 10 ಜನ ಆಗ್ತಿವಿ. 10 ಜನ ನೆಮ್ಮದಿಯಾಗಿ ಕುಂತ್ಕೊಂಡ್
ಮಾತಾಡಿ ಒಂದ್ ಕಡೆ, ಅದಾದ್ಮೇಲೆ ನಾಳೆ ಹೋಗೋದ್ ಮನೆಗೆ. ನಾಳೆ ಮನೆಗೆ ಹೋದಾಗ ಒಂದು ರಿಯಾಕ್ಷನ್ ನೋಡೋಣ ಅವ್ರದ್ದು ಹೆಂಗಿರುತ್ತೆ ಅಂತ. ಹೆಂಗೆ ಅಂದ್ರೆ ಸಡನ್ ಏನ್ಕೋ ಕೆಲ್ಸ ಐತೆ ಅಂತ ಬಂದೀನಿ ಹತ್ರ ಬಂದೀನಿ, ಸಡನ್ ಆಗಿ ವಾಪಸ್ ಮನೆಗೆ ಹೋಗುವಾಗ ಹೊಸ ಗಾಡಿ ಹೆಂಗಿರುತ್ತೆ ಹೇಳ್ರಿ ಅವ್ರಿಗೆ ಫೀಲಿಂಗು ಅದು. ಅದಾದ್ಮೇಲೆ ನಮ್ಮ ಜನನಿ ಹತ್ರಕ್ಕೂ ತಗೊಂಡೋಗೋಣ. ಜನನಿಗೂ ಹೊಸ ಗಾಡಿ ಅಂತ ನೋಡ್ರಿ ಫುಲ್ ಶಾಕ್ ಆಗ್ತಾಳೆ, ಫುಲ್ ಖುಷಿ ಪಡ್ತಾಳೆ, ಮತ್ತೆ ಇದ್ರ ಮೇಲೆ ಕೂತ್ಕೋಬೇಕು ಅಂತ ಫುಲ್ ಕುಣ್ದಾಡ್ಬಿಡ್ತಾಳೆ. ನಾಳೆ ಮನೆಗೆ ಹೋದಾಗ ರಿಯಾಕ್ಷನ್ ನ ತೋರಿಸ್ತೀನಿ. ಬೆಟ್ಟದ ಮೇಲಿಂದ ವ್ಯೂ ನೋಡ್ರಿ ಏನ್ ಸಕ್ಕದಾಗ ಕಾಣಿಸ್ತೈತೆ. ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಮೈಸೂರಲ್ಲಿ. ಫುಲ್ ಈ ಸರಿ ಸಖತ್ತು ಜೋರಾಗಿ ಮಾಡ್ತಾರಂತೆ. ಮತ್ತೆ ದಸರಾ ಯಾರು ಆರಂಭ ಮಾಡೋದು ಅನ್ನೋದಕ್ಕೆ ಒಂದು ಏನಪ್ಪಾ ಇದು ಚರ್ಚೆ ನಡೀತಾ ಇರೋದು. ಯಪ್ಪ ಡಿಸೈನಿಂಗ್ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋ ತರ ಇರೋದೇ ಮಿರರ್ಸ್. ಅದ್ ಬಿಟ್ರಿ ಎಲ್ಲ ಕರೆಕ್ಟ್ ಆಗೈತೆ. ಒಳ್ಳೆ ಟಾರ್ಕ್ ಕೊಟ್ಟವ್ರು ಗುರು ಈ ಸರಿ. 6ನೇ ಗೇರಲ್ಲಿ ಐತೆ ಗಾಡಿ, ನೋಡ್ಬೋದು ನೀವು. ಒಳ್ಳೆ ಪೀಸ್ಫುಲ್ ಆಗಿ ಹತ್ತೈತೆ ಬೆಟ್ಟನ. ಒಳ್ಳೆ ಟಾರ್ಕ್ ಡೆಲಿವರಿ ಮಾಡ್ತಾ ಇದೆ ಗಾಡಿ ಮಾತ್ರ. ಇದು ಸಿಟಿ ಒಳಗಡೆ ಸಖತ್ ಯೂಸ್ ಆಗುತ್ತೆ. ಮತ್ತೆ ಇಲ್ಲಿ ಒಂದು ಚಿಕ್ಕದಾಗೊಂದು ಸಿಗ್ನಲ್ ಬೇರೆ ತೋರಿಸುತ್ತೆ. ಏನು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆಯಲ್ಲ, ಅಂದ್ರೆ ನೀನ್ ಹೋಗ್ತಿರೋ ಸ್ಪೀಡ್ಗೆ ಈ ಗೇರು ಸರಿ ಇಲ್ಲ, ಇನ್ನೊಂದ್ ಗೇರ್ ಡೌನ್ ಮಾಡು ಅಂತ ತೋರಿಸ್ತೈತೆ ನೋಡಿ. ಡೌನ್ ಮಾಡಿದ ತಕ್ಷಣ ಸಿಗ್ನಲ್ ಹೋಯ್ತು. ಅದೇ ನಾನೊಂಚೂರು ಸ್ಪೀಡ್ ಅಪ್ ಮಾಡ್ಕೊಂಡ್ರೆ ಜಾಸ್ತಿ, ಅವಾಗ ಗೇರ್ ಅಪ್ ಮಾಡು ಅಂತಾನು ತೋರಿಸುತ್ತೆ. ಮರದಿಂದ ಹನಿಗಳು ಬೀಳ್ತಾ ಇದೆ. ಅವಾಗ್ಲೇ ಮಳೆ ಬಂದು ಎಲ್ಲಿದೆ ಲೆನ್ಸು? ಇದೇನಾ ಲೆನ್ಸು? ವರ್ಷನ ಒಂಚೂರು ಅಲ್ಲ ಗುರು. ಹೀರೋದವರು ಹೀರೋ ಗ್ಲಾಮರ್ ಅಂತ ಬಿಟ್ರು, ಹೀರೋ ಗ್ಲಾಮರ್ಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟವ್ರೆ. ಲಿಟ್ರಲಿ ನಿಜವಾಗ್ಲೂ ಕ್ರೂಸ್ ಕಂಟ್ರೋಲ್ ಕೊಟ್ಟವ್ರೆ ಹೀರೋ ಗ್ಲಾಮರ್ಗೆ. ಮತ್ತೆ ಅದ್ರ ಜೊತೆಗೆ ರೈಡ್ ಬೈ ವೈರ್ ಬೇರೆ ಅದಕ್ಕೆ. ಆದ್ರೆ ಅದೇ ಎಕ್ಸ್ಪಲ್ಸ್ಗೆ ನಾರ್ಮಲ್ ಕೇಬಲ್ ಥ್ರೂ ವರ್ಕ್ ಆಗೋದು, ಥ್ರಾಟಲ್ ಕೇಬಲ್. ಇದು ಹೆಂಗ್ ಇವ್ರದ್ದು? ಅದೇನೆ ಇನ್ನೊಂಚೂರು ಕಾಸ್ಟ್ನಿ ಇದಕ್ಕೆ ಈಸ್ಕೊಂಡ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ರೈಡ್ ಬೈ ವೈರ್ ಹಾಕ್ಬಿಟ್ಟು ಕೊಟ್ಟಿದ್ರೆ ಏನ್ ಚೆನ್ನಾಗಿರೋದು ಗುರು. ಒಳ್ಳೆ KTM 390 ಅಡ್ವೆಂಚರ್ ಒಳ್ಳೆ ಟಕ್ಕರ್ ಕೊಟ್ಬಿಟ್ಟಿರೋದು ಗಾಡಿ ಅವಾಗಿನ್ನ. ಹಣ ಒಂಚೂರು ಜಾಗ ಬಿಡ್ತೀರಾ? ಇಲ್ಲ, ಅಲ್ಲಿ ಯಾರೋ ಟಾಟಾ ಹ್ಯಾರಿಯರ್ ತಗೊಂಡೋಯ್ತವ್ರ, ಅದನ್ನೇ ಬಿಡ್ತಾ ಇಲ್ಲ. ಅಲ್ಲಿ ಪೂಜೆನ ಮಾಡಲ್ವಂತೆ ಇವತ್ತು. ಫುಲ್ ರಶ್ ಅವರಂತೆ. ಹೋಗಿ ನೋಡ್ರಿ, ನಿಮ್ಗೆ ಗೊತ್ತಾಯ್ತದೆ ಅಂತ. ಬ್ಯಾಟ್ರಿ ಎಕ್ಸ್ಚೇಂಜ್ ನಮ್ದು ಬ್ಯಾಟ್ರಿ. ಚಿನ್ನು ಏನ್ ಇವಾಗ ಇನೋವಾ ಹೈಬ್ರಿಡ್ ಬೇಕಾ ನಿನ್ಗೆ? ಕೊಡ್ಸಲ್ಲ ಬಾ. ಅವನು ಕಾನ್ಫಿಡೆನ್ಸ್ ಅಲ್ಲಿ ಬೇಕಂದ್ರೆ ಅಂತೆ. ಚಿನ್ನು ಬೇಜಾರಾಗ್ಬೇಡ ಬಾ ಚಿನ್ನು, ಇವೆಲ್ಲ ಕಾಮನ್ ಇದ್ದೇ ಇರ್ತದೆ, ಬೇಜಾರಾಗ್ಬೇಡ ಬಾ. ಒಂದಲ್ಲ ಚಿನ್ನು ಟೂನ ನೀವು ನಾನು ಡಾಮಿನೇಟ್ ಮಾಡ್ತೀನಿ ನಿನ್ನ ಒಂದಲ್ಲ ಒಂದಿನ. ಏನ್ ಇವಾಗ ಅದ್ ಬೇಕಾ? ಎಲಿವೇಟ್ ಬೇಕಾ? ಹೋಂಡಾ ಎಲಿವೇಟು ಕೊಡ್ಸೋದು ಇಲ್ಲ ಬಿಡು. ಇದು ಇವ್ರು ಇದನ್ನ ನೋಡಿಲ್ಲಲ್ವಾ, ಡಿಫೆಂಡರ್ ಚಿಕ್ಕಪ್ಪನ ಮಗ, ಅದು ಸೈರೋಸು. ಕಿಯಾ ಸೈರೋಸ್ ನೋಡಿದೀರಾ? ಡಿಫೆಂಡರ್ ಹೆಂಗೈತೆ ಅದ್ರ ಚಿಕ್ಕಪ್ಪನ ಮಗ ಅನ್ನೋ ತರ. ನಮ್ಗಿಲ್ಲಿ ಬೈಕ್ ಒಳಗಡೆ ಬಿಡ್ಲಿಲ್ಲ. ಅಂದ್ರೆ ಸಖತ್ತು ಒಳ್ಳೆ ದಿನ ತಗೊಂಡ್ಬಿಟ್ಟಿದೀವಿ. ಸಖತ್ತು ಅಂದ್ರೆ ಸಖತ್ತು ರಶ್ ಐತೆ ಬೆಟ್ಟದಲ್ಲಿ, ಅದಕ್ಕೋಸ್ಕರ ಸಖತ್ ಒಳ್ಳೆ ದಿನ ತಗೊಂಡ್ಬಿಟ್ಟಿದೀವಿ. ಇದು ಭಾದ್ರಪದ ಮಾಸದ ಕೊನೆಯ ದಿನ. ಏನೇನೇನು ಹೇಳ್ತಾನಪ್ಪ ಬಾದುಷ. ಇದು ಭಾದ್ರಪದ ಮಾಸದ ಕೊನೆಯ ದಿನ, ಅದಕ್ಕೋಸ್ಕರ. ಮತ್ತೆ ಅದೇನೋ ನಾಳೆಯಿಂದ ನಾಳೆ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಂತ ಇವತ್ತು ಓಣಂ ಬೇರೆ ಅಂತ ಇವತ್ತು. ಅದಕ್ಕೋಸ್ಕರ ಸಖತ್ ಒಳ್ಳೆ ದಿನ. ಅದಕ್ಕೋಸ್ಕರ ಇವತ್ತು ತಗೊಂಡಿರೋದಕ್ಕೆ ಎಲ್ಲ ಸಖತ್ ರಶ್ ಐತೆ ಬೆಟ್ಟದಲ್ಲಿ. ಅದಕ್ಕೋಸ್ಕರ ಅಂತ ನಾವು ಬೆಟ್ಟಕ್ಕೆ ಮೇಲ್ಗಡೆ ತಗೊಂಡೋಗಿ ಬಿಡ್ಲಿಲ್ಲ ಚಿನ್ನು ಗಾಡಿನ. ಅರೆ ನಮ್ ಚಿನ್ನು ಇದನ್ನಲ್ಲ, ಅದಕ್ಕೋಸ್ಕರ ಅಂತ ಬಂದಿಲ್ಲಿ ಪಾರ್ಕಿಂಗ್ ಎಲ್ಲ ನಿಲ್ಸ್ಬಿಟ್ಟು ಹೋಗ್ತಾ ಇದೀವಿ. ನಾವು ಮನೆಗೆ ಹೋದಾಗ, ಊರಿಗೆ ಹೋದಾಗ ನಮ್ಮ ಮನೆ ದೇವ್ರಿಗೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡ್ರೆ ಆಗುತ್ತಲ್ಲ ಚಿನ್ನು? ಸಾಕ್ತಾನೆ. ನಮ್ಮ ಚಿನ್ನು ಎಳ್ಮೇಲೆ ಮುಗೀತು ಅಷ್ಟೇ. ಹತ್ರಕ್ಕೋಬೇಡ, ಸಡಿ ಬರೋ ಅಣ್ಣ. ಇಲ್ಲೊಂದು ಕೀ ಬಂಚ್ ಕೊಡ್ತೀರಾ? ಈಗ ಅಂಗಡಿನ ನಡೆಸ್ತಾ ಇರೋದೆ ಆ ಬೆಕ್ಕು ಡಾನ್, ಅದ್ರ ಜೊತೆ ನಮ್ಮ ಚಿನ್ನು. ನಾನ್ ನಡೆಸ್ತಲ್ಲ ಅಂದ್ರೆ ಚಿನ್ನು ತಪ್ಕೊಂಡು ನಾನ್ ನಡೆಸ್ತೀನಿ. ಎಲ್ಲ ಭರತನಾಟ್ಯಂ ಆಡೋರು, ಪ್ರಾಕ್ಟೀಸ್ ಮಾಡೋರು ಎಲ್ಲ ಏನು ಸಖತ್ತಾಗಿ ರೆಡಿಯಾಗಿ ನಿಂತವ್ರೆ. ಅಂದ್ರೆ ಇವತ್ತು ಮಾಡ್ಬೋದು ಅನ್ಸುತ್ತಲ್ವಾ? ಇಲ್ಲಿ ಇದ್ರ ಹತ್ರ ಇರ್ಬೇಕು. ನಾವ್ ಒಂದ್ಸರಿ ಬಂದಾಗ ಮಾಡ್ತೀರ. ನನ್ನ ಮಂಜು ವೈಟಿ, ನಾನು ಇವನು. ಮತ್ ನೀನ್ ಹೆಂಗಿರ್ಲಿಲ್ಲ? ನೀವು ಮಾಡ್ತಿದ್ರ? ನಾನ್ ನೋಡ್ತಿದ್ದು. ಅಲ್ಲಿ ಎತ್ಬಿಟ್ಟು ಅಲ್ವಾ? ಏನ್ ಅಲ್ಲಲ್ಲಿ ಕಾಣಿಸ್ತಾ ಇರ್ತದೆ. ಏನ್ ಹಿಂಗ್ 360 ಅಂದ್ರೆ ಮೈಕ್ ಇತ್ತು ಬ್ಯಾಗ್ ಒಳಗಡೆ. ಇವರಲ್ಲಿ ಚೆನ್ನಾಗಿ ರೆಡಿ ಆಗೋದು. ಯಾರು ದೇವ್ರು, ನಾನು ಒಂದ್ಸಲ ಹಂಗೆಲ್ಲ ಮಾಡಿಲ್ಲಪ್ಪ. ಕ್ಯೂಟ್ ಒಂದ್ ಮುತ್ ಕೊಟ್ಬಿಡು ಹಂಗೆ. ಮುತ್ಕೊಡು. ಅವನು ಅವ್ನಿಗೆ ಯಾರು ಹೇಳಲಿಲ್ಲ ಕೊಡು ಅಂತ. ಹತ್ರ ತಗೊಂಡ ತಕ್ಷಣ ಕೊಟ್ಟ ಅವನೇ. ಜೋಳದಾರ ಕೊಡ್ಸ್ರಿ. ಏನ್ ನ್ಯಾಕ್ಬಿಟ್ಟು ಕೊಡ್ತಾ ಇರೋದು? ಅವ್ರಿ ನ್ಯಾಕ ಹೋಗ್ರಿ ನೀವೇ. ನ್ಯಾಕ್ ಹೋದ್ರಾ? ಹೆಂಗೆ? ಇನ್ನೊಂದು ತಾನೆ. ಯಾರೋ ನಿಮ್ನ ಗಮನಿಸ್ತಾ ಇದ್ದಾರೆ. ಎಲ್ಲಿ ಹೋದ್ರ ಹುಡುಗಿಯಲ್ಲಿ ನೋಡ್ತಾ ತಿರುಗ್ನವ್ರು ಹಂಗೆ
ಎಲ್ಲೇದೊಳ್ತಾಯ್ತು ಅದು ಸಾಕು ಹಮ್ಕಿದು ನಿಂದು ನಮ್ಕೋ ನೋಡು ನಿಂದು ಹಮ್ಕಿದ್ರೆ ಇಲ್ಲಿ ಹಿಂಗೆ ನೋಡು ಇವಂದ್ ಏನ್ ಹಮ್ಕುರ್ ಏನೇದೊಳ್ಬೋದು ತೋರ್ಸಿನ ಮೇಲೆ ಲೇ ಗಾಡಿ ಆನ್ ಮಾಡ್ಕೊಂಡನ ಲೇ ಅಲ್ಲೊಬ್ರು ಡ್ರ್ಯಾಗ್ ರೇಸ್ಗೆ ಹೊಡೆ ವೀಲಿ ಹೊಡಿಯ ನೀನ್ ವೀಲಿ ಹಾಂ ಲೇ ಹೊಡೆದೇ ಬಿಟ್ಟಿದ್ದ ಕಣ ಇವಾಗ ಸೀಟ್ ಮೇಲೆ ತಾಮಂದ್ ದಿಕ್ತಿದ್ದ ಒಳ್ಳೆ ಸ್ಯಾಡ್ಲಿಂಗ್ ಮಾಡಕ್ಕೆ ಕ್ರೇಜಿ ಗಾಡಿ ಮಾತ್ರ ಆರನ್ ಒಂದು ಬಿಗಿಯಾಗಿಲ್ಲ ಗುರು ಇದ್ರಲ್ಲಿ ಸಖತ್ ನಿಧಾನಕ್ಕೈತೆ ಆರನು ನಮ್ಗೆ ಕೇಳ್ಸಲ್ಲ ನಮ್ ಗಾಡಿ ಆರನ್ನು ಹಂಪ್ ನೋಡ್ರಿ ಅಷ್ಟೇ ಏನ್ ಟಿಕೆಟ್ ತಗೋಬೇಕಾ ಇವಾಗ ವಾ ಇದೆಂಗ್ ಗುರು ಬರುವಾಗ ಟಿಕೆಟ್ ತಗೊಳ್ಳಿಲ್ಲ ಇವಾಗ ಟಿಕೆಟ್ ತಗೋಬೇಕು ಅಂತವ್ರೆ ಇಲ್ಲ ಒಯ್ತವ್ರೆ ಏನು ಒಯ್ತವ್ರ ತಗೋತವ್ರ ಏನು ಗೊತ್ತಾಗ್ತಿಲ್ವಲ್ಲ ಭಯ ಒಂಚೂರು ಜಾಗ ಬಿಟ್ರೆ ಗೊತ್ತಿಲ್ಲ ತಾಬೇಕೇನೋ ಇವ್ರ ಗ್ಯಾಪಲ್ಲಿ ಹೋಗ್ಬೋದಿತ್ತು ಇವ್ರು ಒಯ್ತಾನೆ ಇಲ್ಲ ಹಿಂಗೋ ಒಂದು ಬಾ ಈ ಕಾರ್ ಒಯ್ತಿದಂಗೆ ಹೋಗ್ಬಿಡೋಣ ಈ ಸೈಡಲ್ಲಿ ಗ್ಯಾಪ್ ಸಿಗ್ತದೆ ಬಾ ಆರಾಮಾಗಿ ಹೋಗ್ಬೋದು ಅಯ್ಯೋ ಇವ್ರು ಒಯ್ತಿದಂಗೆ ಹಿಂದೆ ಬಂದ್ಬಿಡು ಸುಮ್ಮನೆ ಅಲ್ಲ ಇವರು ಬರುವಾಗ ಕಲೆಕ್ಟ್ ಮಾಡ್ದಲ್ಲ ಟಿಕೆಟ್ನ ಅಲ್ಲ ಅಣ್ಣ ಹೋಗುವಾಗ ಟಿಕೆಟ್ ಕಲೆಕ್ಟ್ ಮಾಡ್ಬೇಕು ತಾನೆ ಫಿಲಮ್ ನೋಡಿದ್ಮೇಲೆ ಟಿಕೆಟ್ ತಗೋತಾರ ಹಂಗ್ ಮಾಡ್ತವ್ರ ಇವರು ಅವ್ರು ಅವಾಗ್ಲೇ ಹೋಗುವಾಗ ಇರ್ಲಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಅಂತ ಇವಾಗ ವಾಪಸ್ ಎಕ್ಸಿಟ್ ಆಗುವಾಗ ಟಿಕೆಟ್ ಕೇಳ್ತಾ ಇದ್ರು ಮೈಸೂರಲ್ಲಿ ಮೈಸೂರು ಪಾಕ್ ಹೆಂಗೋ ಬೆಟ್ಟದಲ್ಲಿ ಕಪಲ್ಸು ಎಲ್ಲಿ ನೋಡಿದ್ರು ಕಾಣಿಸ್ತಾರೆ ಬೆಟ್ಟದಿಂದ ಎಕ್ಸಿಟ್ ಆಗಕ್ಕೆ ಇಲ್ಲೊಂದು ಸರ್ಕಲ್ ಇಂದ ರೈಟ್ ಹೋಗ್ಬಿಟ್ಟು ಎಂತ ವ್ಯೂ ಐತ್ ನೋಡ್ರಿ ಎಂತ ಗಾಳಿ ಬತ್ತೈತೆ ತಣ್ಣಗೆ ನೋಡ್ರಿ ಬಾಯ್ಸ್ ಎಲ್ಲ ಹಿಂಗೆ ಬೈಕ್ಸ್ ಅಲ್ಲಿ ಒಬ್ರೊಬ್ರು ಒಂದೊಂದ್ ಗಾಡಿಲಿ ಈ ತರ ನಿಧಾನಕ್ಕೆ ಕೆಚ್ಕೊಂಡು ಹೋಗೋದ್ರಲ್ಲಿ ಏನು ಇಲ್ಲ ಗುರು ಕೆಚ್ಕೊಂಡು ಹೋಗ್ಬೇಕು ಅಂದ್ರೆ ಸೂಪರ್ ಬೈಕ್ ಇರ್ಬೇಕು ಹೈವೇಲಿ ಇರ್ಬೇಕು ಇಂಥ ರೋಡ್ಗಳಲ್ಲಿ ನೋಡ್ರಿ ಹಿಂಗ ಆಟಗಳು ಆಡ್ಕೊಂಡು ಏನ್ ಮಜಾ ಇರುತ್ತೆ ಹೇಳ್ರಿ ಅಲ್ಲಿ ಒಂಟ್ರಾಗ್ಲೆ ಬಿಸಿ ರಕ್ತದ ಬಾಯ್ಸ್ ಒಂಟ್ರಾಗ್ಲೆ ಅಲ್ಲಿ ನೋಡಲ್ಲಿ ಬಿಸಿ ರಕ್ತದ ಬಾಯ್ಸ್ ಆಲೆ ಕೆಚ್ಕೊಂಡು ಹೊಂಟ್ರು ನಾವು ಒಂಚೂರು ಆಗ್ಲೇ ಜೀವನದ ಬಗ್ಗೆ ತಿಳಿದಿರೋರು ನಾವೆಲ್ಲ ಅದಕ್ಕೆ ನಾವು ನಿಧಾನಕ್ಕೆ ಹೋಗ್ಬೇಕು ನೋಡಿ ಇಲ್ಲಿ ಮದುವೆ ಆಗಿ ಎಲ್ಲಾನು ಅರ್ಧ ಕುಡ್ದಿರೋರು ಹೆಲ್ಮೆಟ್ ತೆಗ್ದಿಕ್ಕಬಿಟ್ಟು ಏನ್ ನೆಮ್ಮದಿಯಾಗಿ ಹೋಯ್ತಾವ್ರು ನೋಡಿ 20ರಲ್ಲಿ ಹೆಲ್ಮೆಟ್ ಫೀಲ್ ಮಾಡಕ್ಕೆ ಗಾಡಿನ ವಾ ಏನೈತೆ ಗುರು ರೂಟು ಸೀನಿಕ್ ರೂಟು ಸಕ್ಕತ್ತಾಗೈತೆ ಮಾತ್ರ ಹಂಗೆ ಒಂದು ವ್ಯೂ ಅಲ್ಲಿ ಸನ್ಸೆಟ್ ಆಗ್ತೈತೆ ಕ್ಲೀನ್ ಆಗಿ ಟೋಟಲ್ ಜಾಮ್